ಬಿಬಿಎಂಪಿ ಘನ ತ್ಯಾಜ್ಯ ಸಂಸ್ಕರಣಾ ಘಟಕದ ವಿರುದ್ಧ ಪ್ರತಿಭಟನೆ. ಹೌದು, ಬಿಬಿಎಂಪಿ ಘನತ್ಯಾಜ್ಯ ಸಂಸ್ಕರಣಾ ಘಟಕದ ವಿರುದ್ಧ ಯಾಕೆ ಪ್ರತಿಭಟನೆ ನೋಡ್ತಾ ಹೋಗೋದಾದ್ರೆ, ಆನೇಕಲ್ನಲ್ಲಿ ದೊಡ್ಡ ನಾಗಮಂಗಲ ಗ್ರಾಮಸ್ಥರು ಮಾಡಿರುವಂಥ ಈ ಪ್ರತಿಭಟನೆ ಇದು ಘನತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ವಾತಾವರಣ ಕಲುಷಿತಗೊಳ್ತಿದೆ ಅನ್ನುವಂಥ ಕಾರಣದ ಹಿನ್ನೆಲೆಯಲ್ಲಿ ಚಿಕ್ಕ ನಾಗಮಂಗಲ ಬಿಬಿಎಂಪಿ ಘಟಕದ ಮುಂಭಾಗ ದೊಡ್ಡ ನಾಗಮಂಗಲ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಂತರ್ಜಲದ ಮೂಲಗಳಾದ ಕೆರೆ ಕುಂಟೆಗಳು ಕಲುಷಿತಗೊಳ್ತಾ ಇದ್ದಾವೆ ಅನ್ನುವಂತಹ ಅಪವಾದವನ್ನು ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಘನತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಎಲ್ಲ ನೀರು ಕಲುಷಿತಗೊಳ್ತಾ ಇದೆ. ಸಂಸ್ಕರಣಾ ಘಟಕದಿಂದ ಕಲುಷಿತ ನೀರನ್ನು ಜಲಮೂಲಗಳಿಗೆ ಹರಿಸಲಾಗ್ತಾ ಇದೆ. ಹಾಗಾಗಿ ಅಂತರ್ಜಲದ ಮಟ್ಟ ಅನ್ನೋದು ಕಲುಷಿತಗೊಳ್ಳುತ್ತೆ, ಅಂತರ್ಜಲ ಕಲುಷಿತವಾಗುತ್ತೆ ಅಂಥೇಳಿ ಚಿಕ್ಕ ನಾಗಮಂಗಲ ಬಿಬಿಎಂಪಿ ಘಟಕದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ದಿನೇ ದಿನೇ ಆರೋಗ್ಯ ಕ್ಷೀಣಿಸ್ತಾ ಇದೆ ಅಂದರೆ ಅದಕ್ಕೆ ಕುಡಿಯೋ ನೀರು ಕಾರಣ. ಕುಡಿಯೋ ನೀರು ಎಲ್ಲಿಂದ ಅಂತ ಹೇಳಿದ್ರೆ ಜಲದ ಮೂಲವನ್ನು ನೋಡಬೇಕಾಗತ್ತೆ. ಆ ಜಲದ ಮೂಲ ಅಂತರ್ಜಲಕ್ಕೆ ಏನು ಸೇರ್ತಾ ಇದೆ ಅನ್ನೋದಾದರೆ ಈ ಕಲುಷಿತ ನೀರು. ಹಾಗಾಗಿ ಈ ಕೂಡಲೇ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಬಂದ್ ಮಾಡಬೇಕು ಅಂತ ಆಗ್ರಹ ಹೆಚ್ಚಾಗಿದೆ. ದೊಡ್ಡ ನಾಗಮಂಗಲ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ಬಿಬಿಎಂಪಿ ಘನತ್ಯಾಜ್ಯ ಸಂಸ್ಕರಣಾ ಘಟಕದ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಇಷ್ಟೇ. ಅಂತರ್ಜಲ ಮೂಲದ ಕೆರೆಗಳಿರ್ಬೋದು, ಕುಂಟೆಗಳಿರ್ಬೋದು, ಘನತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಹೋಗುವಂತಹ ಕಲುಷಿತ ನೀರು ಈ ಕೆರೆ ಕುಂಟೆಗಳಿಗೆ ಸೇರ್ಪಡೆ ಮಾಡ್ತಿದ್ದಾರೆ. ಹಾಗಾಗಿ ಕೂಡಲೇ ಈ ಘನತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಬಂದ್ ಮಾಡಬೇಕು ಅನ್ನುವಂಥ ಆಗ್ರಹದೊಂದಿಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದೊಡ್ಡ ನಾಗಮಂಗಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕೆ ಈ ಮಟ್ಟಿಗಿನ ಪ್ರತಿಭಟನೆ ಆಯಿತು ಅಂತ ನಾವು ನೋಡ್ತಾ ಹೋಗೋದಾದರೆ, ಆರೋಗ್ಯ ಈ ದಿನಗಳಲ್ಲಿ ಕೊಂಚ ಹೆಚ್ಚಾಗಿ ಕ್ಷೀಣಿಸ್ತಾ ಹೋಯಿತು. ಕಾರಣಗಳನ್ನು ಹುಡುಕಿದಾಗ ನೀರು ಅನ್ನೋದು ಗೊತ್ತಾಯಿತು. ನೀರಿನ ಮೂಲವನ್ನು ನೋಡಿದಾಗ ಅಲ್ಲಿ ಕಲುಷಿತ ನೀರು ಸೇರ್ತಾ ಇರೋದು ಗೊತ್ತಾಯಿತು. ಹಾಗಾಗಿ ಪ್ರತಿಭಟನೆಯ ಮಾರ್ಗವನ್ನು ಅನುಸರಿಸುತ್ತಿದ್ದಾರೆ ಗ್ರಾಮಸ್ಥರು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ಈಗ ಘನತ್ಯಾಜ್ಯ ಸಂಸ್ಕರಣಾ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಅದರಿಂದ ಆಗ್ತಿರುವಂತಹ ಅನಾಹುತಗಳ ಬಗ್ಗೆ ಗ್ರಾಮಸ್ಥರಿಗೆ ಅರಿವಿದೆ. ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಪರ್ಯಾಯ ವ್ಯವಸ್ಥೆ ಏನು? ಇದ್ರ ಬಗ್ಗೆ ಅಧಿಕಾರಿಗಳ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಖಂಡಿತ ದಿವ್ಯಾ, ಈಗಾಗಲೇ 2010ರಲ್ಲಿ ಈ ಒಂದು ಕಸ ಸಂಸ್ಕರಣಾ ಘಟಕ ಚಿಕ್ಕನಾಗಮಂಗಲದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಎಲ್ಲಾ ಕಾನೂನುಗಳನ್ನು ಕೂಡ ಗಾಳಿಗೆ ತೂರಿ ಈ ಒಂದು ಕಸ ಸಂಸ್ಕರಣಾ ಘಟಕ ನಡೆಸ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಅಂತಂದ್ರೆ, ಈ ಒಂದು ಕಸ ಸಂಸ್ಕರಣಾ ಘಟಕದಿಂದಾಗಿ ಈಗಾಗಲೇ 100ಕ್ಕೆ 100 ಅಂತರ್ಜಲ ಕಲುಷಿತಗೊಂಡಿರ್ತಕ್ಕಂಥದ್ದು, ಮತ್ತೆ ಗಾಳಿ ಕೂಡ ಕಲುಷಿತಗೊಂಡಿರ್ತಕ್ಕಂಥದ್ದು. ಇಲ್ಲಿ ಪಕ್ಕದಲ್ಲೇ ಆ ಒಂದು ಘಟಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಕೆರೆ ಕುಂಟೆ ಸಮೇತ ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಇರ್ತಕ್ಕಂಥ ನೀರು ಕೂಡ ಸಂಪೂರ್ಣವಾಗಿ ಕಲುಷಿತಗೊಂಡು ಇಲ್ಲಿ ಕುರಿಗಳು, ಹಸುಗಳು ಕುಡಿತಾ ಇದ್ದಂತ ನೀರು ಇದು ಒಂದು ಕುಂಟೆ ಆಗಿರೋದ್ರಿಂದ ಅದನ್ನು ಕೂಡ ಯೋಗ್ಯವಲ್ಲದ ನೀರಾಗಿ ಪರಿಣಮಿಸಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಕೂಡ ಹಾಕಿ ಮುಚ್ಚಿ ಇದನ್ನ ನಿರ್ನಾಮ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕಳೆದ 2010ರಿಂದ ಇವತ್ತಿನವರೆಗೂ ಕೂಡ, ಅಂದ್ರೆ ಸುಮಾರು 15 ವರ್ಷಗಳ ಕಾಲವೂ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಕೂಡ ಎಲ್ಲರೂ ಕೂಡ ಪ್ರತಿಭಟನೆಗಳಾಗ್ಲಿ, ಹಲವು ರೀತಿಯ ಮನವಿಗಳನ್ನು ನೀಡಿದ್ರು, ಪ್ರತಿಭಟನೆಗಳನ್ನು ಮಾಡಿದ್ರು. ಎಲ್ಲವನ್ನು ಮಾಡಿದ್ರು ಕೂಡ ಕ್ಯಾರೆ ಅನ್ನದೇ ಅವರ ಒಂದು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅವರ ರೀತಿಯೇ ಈ ಒಂದು ಸಂಸ್ಕರಣಾ ಘಟಕ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಇತ್ತೀಚೆಗೆ ಮತ್ತೆ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರ ಆರೋಗ್ಯ ಕೂಡ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು ಕೂಡ. ಏನಂತಂದ್ರೆ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಒಂದು ಲಂಗ್ಸ್ ಡಿಸೀಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ದಿನನಿತ್ಯ ಒಂದು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ಸ್ಪೆಷಲಿ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಯಾವುದೇ ರೀತಿಯ ಕಾವೇರಿ ನೀರು ಬಂದೇ ಇಲ್ಲ ಇದುವರೆಗೂ ಕೂಡ ಈ ಒಂದು ಸುತ್ತಮುತ್ತಲಿನ ಗ್ರಾಮಗಳಿಗೆ. ಇವರೆಲ್ಲರೂ ಕೂಡ ಒಂದು ರೀತಿಯ ಬೋರ್ ವಾಟರ್ನೇ ನಂಬ್ಕೊಂಡು ಜೀವನ ಸಾಗಿಸ್ಬೇಕಾಗುತ್ತೆ. ಹಾಗಾಗಿ ಒಂದು ರೀತಿಯ ಅಂದ್ರೆ ಕುಡಿಯಲು ಅಲ್ಲ, ಒಂದು ರೀತಿ ಕೈ ತೊಳೆಯೋದಕ್ಕೂ ಕೂಡ ಇದು ಯೋಗ್ಯವಲ್ಲದ ರೀತಿ ಒಂದು ನೀರು ಕಲುಷಿತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿನ ಕಸ ಸಂಸ್ಕರಣಾ ಘಟಕದ ಕಾಂಟ್ರಾಕ್ಟ್
ಕಾಂಟ್ರಾಕ್ಟರ್ಗಳಾಗ್ಲಿ, BBMP ಅಧಿಕಾರಿಗಳಾಗ್ಲಿ, ಕಮಿಷನರ್ ಆಗ್ಲಿ ಯಾವುದೇ ರೀತಿಯ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಮತ್ತೆ ಸಂಜೆ ಆದ್ರೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸೊಳ್ಳೆಗಳು ಕೂಡ ಜಾಸ್ತಿ ಆಗ್ತಾ ಇದೆ, ಅದಕ್ಕೂ ಕೂಡ ಫಾಗಿಂಗ್ ಕೂಡ ಮಾಡ್ತಾ ಇಲ್ಲ. ಇವೆಲ್ಲವನ್ನೂ ಕೂಡ ಇಟ್ಕೊಂಡು ಇವತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಇದನ್ನ ಸಂಪೂರ್ಣವಾಗಿ ಮುಚ್ಚದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವಾದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ. ಈ ವಾಟರ್ ಸಪ್ಲೈದು ಒಂದು ಹೇಳ್ತಾ ಇದ್ದಾರೆ, ಅದು ಸರ್ಕಾರದ ಗಮನಕ್ಕೆ ಹೋಗಬೇಕು. BWSSB ಮತ್ತು ಮೇಲ್ಮಟ್ಟದಲ್ಲಿ ಅದು ತೀರ್ಮಾನ ಆಗಬೇಕು. DPRನ ಪ್ರಪೋಸಲ್ನ ನಾವು ಅವರಿಗೆ ಕಳಿಸ್ಕೊಡ್ತೀವಿ. ಆಮೇಲೆ ಇಲ್ಲಿನ ನಾಗರಿಕರು ನಮಗೆ ದೊಡ್ಡವ್ರ ಜೊತೆ ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಡಿ, ಇಲ್ಲಿದೊಂದು ಕಮಿಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಅವ್ರ ಗಮನಕ್ಕೆ ತೊಗೊಂಡು ಬರ್ತೀವಿ. ಸದ್ಯದಲ್ಲೇ ಅವರು ಡೇಟ್ ಕೊಟ್ಟಾಗ ನಿಮ್ಮ ಅಹವಾಲುಗಳನ್ನು ಅವರಿಗೆ ಡೈರೆಕ್ಟಾಗಿ ತಾವು ಹೇಳ್ಬೋದು. ಪೊಲೀಸ್ ಪ್ರೊಡಕ್ಷನ್ ಹಾಕೊಂಡು ಊರಲ್ಲಿ ಯಾರನ್ನೂ ಆಚೆ ಬಿಟ್ಟಿಲ್ಲ, ಹುಡುಗರನ್ನೋ ಲೀಡರ್ಸ್ನು ಯಾರನ್ನೂ ಆಚೆ ಬಿಟ್ಟಿಲ್ಲ. ಸಮಸ್ಯೆ ಸ್ಮೆಲ್ಲು, ನೀರಿನ ಸಮಸ್ಯೆ. ನಾವು ಕುಡಿಯೋಕೆ ಹೋದರೆ ಈ ಬಾಟ್ಲಲ್ಲಿ ಹಿಡಿದಿಟ್ರೆ, ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಿಡಿದಿಟ್ರೆ 2 ದಿನ ಬಿಟ್ಟರೆ ವೈಟ್ ಸಿಮೆಂಟ್ ಥರ ಕುತ್ಕೊಳ್ಳುತ್ತೆ ಬಾಟ್ಲಲ್ಲಿ. ನೀರೆಲ್ಲ ಮೇಲೆ ಬ್ಲೂ ಕಲರ್ ಆಗುತ್ತೆ ನೀರು. ಮೊದಲೆಲ್ಲ ಇರಲಿಲ್ಲ, ಇದಾದಮೇಲೆ ಅದೇ ಥರ ಬರ್ತದೆ. ಬೋರ್ ವಾಟರ್ 2 ದಿವಸ ನೀವು ಗ್ಲಾಸ್ ಬಾಟಲ್ ಇಟ್ಟರೆ ನೀಲಿ ಕಲರ್ ಆಗುತ್ತೆ, ಕೆಳಗಡೆ ಎಲ್ಲ ವೈಟ್ ಕಲರ್ ಸಿಮೆಂಟ್ ಥರ ಕುತ್ಕೊಳ್ಳುತ್ತೆ ಎಲ್ಲ. ಇಲ್ಲಿ BBMPಯವರು ತನ್ನಜ ಘಟಕ ಮಾಡಿಬಿಟ್ಟು ನಮ್ಮ ಗ್ರಾಮಗಳಿಗೆ, ಸುತ್ತಮುತ್ತ ಗ್ರಾಮಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ಬೆಳಗ್ಗೆ ಸಾಯಂಕಾಲ ಆದರೆ ಫಾಗಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ, ಸ್ಪ್ರೇಯಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು ಯಾವುದೇ ಥರ ಸ್ಪ್ರೇಯಿಂಗು ಮಾಡ್ತಾಯಿಲ್ಲ, ಫಾಗಿಂಗು ಮಾಡ್ತಾಯಿಲ್ಲ. ಮತ್ತು ಇಲ್ಲಿ ಸ್ಮೆಲ್ಗೂ ಬೆಳಗ್ಗೆ ಸಾಯಂಕಾಲ ಸ್ಮೆಲ್ಗೇನೂ ಸಿಕ್ಕಾಪಟ್ಟೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.